ರಾಮತ್ನಾಳ ಗ್ರಾಮದ ಅಂಗನವಾಡಿ ಮುಂಭಾಗದ ಮೈದಾನವು ತೀರಾ ಹದಗೆಟ್ಟಿದೆ. ಕಲ್ಲು ಮುಳ್ಳು ಬೇಲಿಯಿಂದ ಆವರಿಸಿದ್ದು ವಿಷ ಜಂತುಗಳ ಕಾಟ ಮತ್ತು ಆತಂಕ ಹೆಚ್ಚಾಗಿದೆ ಅಂತ ಗ್ರಾಮದ ಕರುನಾಡು ವಿಜಯ ಸೇನೆ ಆರೋಪಿಸಿದೆ. ಕಳೆದ ಹಲವಾರು ತಿಂಗಳುಗಳಿಂದ ಅಂಗನವಾಡಿಗೆ ತೆರಳುವ ಮಕ್ಕಳು ಅವರ ಪಾಲಕರು ಆಪತ್ತು ಎದುರಿಸುತ್ತಲೇ ಸಾಗಬೇಕಿದೆ. ಮುಳ್ಳು ಬೇಲಿ ರಸ್ತೆ ಬಳಸುವವರಿಗೆ ನೋವು ಮತ್ತು ಕಿರುಕುಳ ಕೊಡ್ತಿವೆ. ಇತ್ತೀಚೆಗೆ ರಾಮತ್ನಾಳ ಗ್ರಾಮದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಗಮನಕ್ಕೆ ತಂದಿದ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಮಸ್ಯೆ ನಿವಾರಣೆಗೆ ಕ್ರಮ ಯೋಜನೆ ರೂಪಿಸ್ತಾ ಇಲ್ಲ. ಮಕ್ಕಳಿಗೆ ಅಪಾಯವಾದರೆ ಗ್ರಾಮ ಪಂಚಾಯತ್ ಹೊಣೆ ಹೊರಬೇಕಾಗುತ್ತದೆ ಅಂತ ಕರುನಾಡು ವಿಜಯ ಸೇನೆ ಗ್ರಾಮ ಘಟಕದ ಅಧ್ಯಕ್ಷ ಸಂಗನಗೌಡ ಪೊಲೀಸ್ ಪಾಟೀಲ್, ಉಪಾಧ್ಯಕ್ಷರಾದ ಮಂಜುನಾಥ್ ಮಾದರ್, ಗೌರವ ಸಲಹೆಗಾರ ಶೇಖರ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಅಂದಪ್ಪ ನಾಯಕ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಶರಣಗೌಡ ಪೊಲೀಸ್ ಪಾಟೀಲ್, ಸಂಘಟನಾ ಕಾರ್ಯದರ್ಶಿ ಕೃಷ್ಣ ಚೆಲುವಾದಿ ಮತ್ತು ಗ್ರಾಮ ಘಟಕದ ಸರ್ವ ಸದಸ್ಯರು ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸದಿದ್ದರೆ ಕರುನಾಡ ವಿಜಯ ಸೇನೆ ವತಿಯಿಂದ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕುಳಿತು ಉಗ್ರವಾಗಿ ಪ್ರತಿಭಟಿಸಬೇಕಾಗುತ್ತೆ ಅಂತ ತಿಳಿಸಿದ್ರು.